ಎವರೆಸ್ಟ್ ಶಿಖರ ಹತ್ತುವ ಮೂಲಕ ಅಥಣಿಯ ಗೌರವ ಹೆಚ್ಚಿಸಿದ ನಿಯಾಜ್ ಅಹಮದ್ ಶಹಜಾನ್ ಡೋಂಗರಗಾಂವ್. ಗ್ರಾಮೀಣ ಕ್ರೀಡೆಗಳೇ ಎವರೆಸ್ಟ್ ಶಿಖರ ಏರಲು ನನಗೆ ಸಹಕಾರಿಯಾದವು ಎಂದು ಶಿಖರಾರೋಹಿ ನಿಯಾಜ್ ಅಹಮದ್ ಶಹಜಹಾನ್ ಡೋಂಗರಗಾಂವ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಬಾಲ್ಯದ ಗೆಳೆಯರ ಮತ್ತು ಗ್ರಾಮದ ಹಿರಿಯರಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾನು 1ನೇ ತರಗತಿಯಿಂದ 6ನೇ ತರಗತಿ ಶಾಲೆಯನ್ನ ಐಗಳಿ ಗ್ರಾಮದಲ್ಲಿ ಕಲಿಯುವಾಗ ನಮ್ಮ ಗುರುಗಳು ನಮಗೆ ಅನೇಕ ಗ್ರಾಮೀಣ ಕ್ರೀಡೆಗಳನ್ನ ಆಡಿಸುತ್ತಿದ್ದರು. ಈ ಎಲ್ಲ ಕ್ರೀಡೆಗಳು ನನಗೆ ವಿಶ್ವದ ಅತಿ ಎತ್ತರದ ಎವರೆಸ್ಟ್ ಶಿಖರ ಹತ್ತುವಾಗ ನನಗೆ ಸಹಕಾರಿಯಾದವು. ಎವರೆಸ್ಟ್ ಶಿಖರ ಹತ್ತುವ ಹಂಬಲ ನಮ್ಮಲ್ಲಿದ್ದರೆ ಪ್ರಾಥಮಿಕ ಶಾಲಾ ಹಂತದಿಂದಲೇ ಪ್ರಯತ್ನ ಮಾಡಬೇಕು ಎಂದ ಅವರು, ಎವರೆಸ್ಟ್ ಶಿಖರ ಹತ್ತುವಾಗ ಕ್ಷಣ ಕ್ಷಣಕ್ಕೂ ಕಷ್ಟಗಳು ಮತ್ತು ಅಪಾಯಗಳು ಬರುತ್ತವೆ. ಇವುಗಳನ್ನ ಮೀರಿ ನಾವು ನಮ್ಮ ಗುರಿಯತ್ತ ಸಾಗಬೇಕು. ಆಗ ಮಾತ್ರ ಶಿಖರ ಹತ್ತಲು ಸಾಧ್ಯವಾಗುತ್ತದೆ ಎಂದರು. ಎವರೆಸ್ಟ್ ಶಿಖರ ಹತ್ತುವ ಆಕಾಂಕ್ಷಿಗಳಾಗಿದ್ದಲ್ಲಿ ಮದ್ಯಪಾನ, ಧೂಮಪಾನ, ತಂಬಾಕು ಸೇವನೆಯನ್ನ ಬಿಟ್ಟು ಬಿಡಬೇಕು. ಇಲ್ಲದೆ ಹೋದಲ್ಲಿ ಎವರೆಸ್ಟ್ ಹತ್ತುವಾಗ ಉಸಿರಾಟದ ತೊಂದರೆ ಅನುಭವಿಸಬೇಕಾಗುತ್ತದೆ. ಇದರಿಂದ ಅರ್ಧಕ್ಕೆ ನಮ್ಮ ಪಯಣ ಮೊಟಕುಗೊಳಿಸಬೇಕಾದ ಸಂದರ್ಭ ಬಂದರೂ ಆಶ್ಚರ್ಯ ಇಲ್ಲ. ಹೀಗಾಗಿ ಮದ್ಯಪಾನ, ಧೂಮಪಾನ, ತಂಬಾಕು ಸೇವನೆಯಂತಹ ದುಶ್ಚಟಗಳಿಂದ ದೂರ ಉಳಿಯಬೇಕು ಎಂದರು. ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನನಗೆ ಚಿಕ್ಕವನಿಂದಲೇ ಸಾಹಸ ಪ್ರವೃತ್ತಿ ಹೊಂದಿದ್ದೆ. ಹೀಗಾಗಿ ನಾನು ವಿಶ್ವದ ಅತಿ ಎತ್ತರದ ಶಿಖರ ಎವರೆಸ್ಟ್ ಅನ್ನ ಹತ್ತಲು ಸಾಧ್ಯವಾಯಿತು ಎಂದ ಅವರು, ನನ್ನ ಈ ಚಿಕ್ಕ ಸಾಧನೆಯನ್ನ ಗುರುತಿಸಿ ನನ್ನ ಬಾಲ್ಯದ ಗೆಳೆಯರು, ಗುರು ಹಿರಿಯರು ಗೌರವ ಸತ್ಕಾರ ಮಾಡಿರುವುದು ನನ್ನ ಆತ್ಮವಿಶ್ವಾಸ ಹೆಚ್ಚಿಸಿದೆ ಎಂದರು. ಓಕೆ, ಸೊ ಮೌಂಟ್ ಎವರೆಸ್ಟ್ ಹತ್ತೋದು ಒಂದು 14 ದಿನದ ಅಡ್ವೆಂಚರಸ್. ಇದು 14 ದಿನ ತಗೊಳುತ್ತೆ. ಫಸ್ಟ್ ದಿನ ಏನಿದೆ, ನಾವು ಗೈಡ್ ಜೊತೆ ಪ್ಲ್ಯಾನಿಂಗ್ ಮಾಡಿ ಎಲ್ಲ ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೆಂಗೆ ಹತ್ತಬೇಕು ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಫಸ್ಟ್ ದಿನ ಅದು ಮಾಡಿದ್ದು ಕಾಠ್ಮಂಡು ಅಲ್ಲಿ. ಅದಾದಮೇಲೆ ಸೆಕೆಂಡ್ ದಿನ ನಾವು ಲುಕ್ಲಾ ಫ್ಲೈಟ್ ಹೋಗ್ತೀವಿ. ಲುಕ್ಲಾ ಫ್ಲೈಟು ಸ್ಮಾಲ್ ಫ್ಲೈಟು, 15 ಜನ ಫ್ಲೈಟು, ಮೋಸ್ಟ್ ಡೇಂಜರಸ್ ಅದು ಇದು ರನ್ವೇ. ಸೊ ಅಲ್ಲಿ ನಾವು ಲ್ಯಾಂಡ್ ಮಾಡ್ತೀವಿ. ಅದು ಆಲ್ರೆಡಿ 9000 ಫೀಟಲ್ಲಿರುತ್ತೆ. ಸೊ ಕಷ್ಟ, ಎಲ್ಲಕ್ಕಿಂತ ಕಷ್ಟ ಏನಂದರೆ ನೀವು ಎಷ್ಟೋ ಗಟ್ಟಿ ಇರಬೇಕು, ನೀವೆಲ್ಲ ಜಿಮ್ ಮಾಡ್ತಿರಬೇಕು, ಭಾಳ ಗಟ್ಟಿ ಇರಬೇಕು. ಅದೆಲ್ಲ ಸ್ವಲ್ಪ ಕೆಲಸ ಆಗುತ್ತೆ. ಆದರೆ ಆಕ್ಸಿಜನ್ ಅಂತಾರಲ್ಲ, ಆಕ್ಸಿಜನ್ ವೆರಿ ಇಂಪಾರ್ಟೆಂಟ್. ಮೇಲೆ ನಾವು ಹೋಗ್ತಾ ಇರೋವಂಗೆ 10% ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾಮ್ಚೆ ಬಜಾರ್ 15,000 ಫೀಟಲ್ಲಿದೆ. ಆವಾಗ ನಿಮ್ಮ ಆಕ್ಸಿಜನ್ ಲೆವೆಲ್ 60%ಗಿಂತ ಕಡಿಮೆ ಆಗುತ್ತೆ. ಸೊ ಹಾಗೆ ನೀವು ಹೋಗ್ತಾ ಇರ್ತೀರಾ. ಎವ್ರಿ ಡೇ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ನೀವು ಹೋಗ್ತೀರಾ. 10 ಗಂಟೆ ನೀವು ವಾಕ್ ಮಾಡ್ತೀರಾ, 10 ಗಂಟೆ ನೀವು ಮೇಲೆ ಹೋಗ್ತೀರಾ. ಸೊ ಎವ್ರಿ ಡೇ ಆಲ್ಮೋಸ್ಟ್ 2000 to 3000 ಫೀಟ್ ನೀವು ಮೇಲೆ ಹತ್ತೀರಾ. ಎವ್ರಿ ಡೇ ನಿಮ್ಮ ಆಕ್ಸಿಜನ್ ಲೆವೆಲ್ಲು 10%ಇಂದ 20% ಕಡಿಮೆ ಆಗುತ್ತೆ. ಎವ್ರಿ 1 kg ನಿಮಗೆ 10 kg ಭಾರ ಅನಿಸುತ್ತೆ. ಮುಳ್ಳು, ಕಲ್ಲು, ಸ್ನೋ, ಐಸ್, ಮಳೆಯಲ್ಲಿ ಭಯಂಕರ ಮಳೆ, ಟೆಂಪ್ರೇಚರ್ -3 ಇಂದ -19 ಮೇಲೆ ಹೋದಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಫುಡ್ಡು ಹೈಜೀನು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಫುಡ್ ವೆರಿ ರಿಸ್ಟ್ರಿಕ್ಟೆಡ್ ಫುಡ್ಡು, ಡಯಟ್ ಫುಡ್ಡು. ನೀವು ಏನು ತಿಂತೀರಾ, ಏನು ತಿಂದಿರ್ತೀರ, ನಿಮ್ಗೇನು ಸಿಗಬೇಕು ಅದೆಲ್ಲ ಸಿಗಲ್ಲ. ಮೊಟ್ಟೆಗಳು, ಗಾರ್ಲಿಕ್ ಸೂಪು, ಆಮೇಲೆ ದಾಲು, ರೈಸ್ ಅಷ್ಟೇ ಸಿಗುತ್ತೆ. ಅದನ್ನೇ ತಿನ್ಕೊಂಡು ನೀವು ಹೋಗಬೇಕು. ರಾತ್ರಿ ನಿದ್ದೆ ಆಗಲ್ಲ. ಭಾಳ ಜನ ಕಷ್ಟಪಟ್ಕೊಂಡು ಹತ್ತಾರೆ, ಕೂತ್ಕೊಂಡ್ಬಿಟ್ಟು ಅಳ್ತಾರೆ. ಆದ್ರೂ ವಿಲ್ ಪವರ್ ಮೇನ್ ಇಂಪಾರ್ಟೆಂಟು. ಆ ವಿಲ್ ಪವರಿಂದ ನೀವು ಹತ್ತೀರಾ. ಹತ್ತಮೇಲೆ ನಿಮ್ಗೆ ಏನದು ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕಾಗಲ್ಲ. ಅದು ಎಕ್ಸ್ಪೀರಿಯೆನ್ಸ್ ಏನಿದೆ ಅಂತ ನಮಗೆ ಗೊತ್ತು. ಎಕ್ಸ್ಪೀರಿಯೆನ್ಸ್ ಏನಾಗುತ್ತೋ ಅಂದರೆ ಎಷ್ಟು ಮಾಡಿದ್ರೂ, ಎಷ್ಟು ಅಚೀವ್ ಮಾಡಿದ್ರೂ ಅದು ಅಚೀವ್ಮೆಂಟ್ ಅಲ್ಲ. ಫೈನಲಿ ಇಟ್ಸ್ ಆಲ್ ಯು. ನಿಮ್ಗೆ ಎಷ್ಟು ಕಷ್ಟ ಆದರೂ ನೀವು ಮಾಡ್ತೀರಾ. ಅದಾದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಒಂದು ಪ್ರೌಡ್ ಮೂಮೆಂಟ್ ಸಿಗುತ್ತೆ. ಸೊ ಅಷ್ಟೇ ಲಾಸ್ಟ್ ಅದನ್ನೇ ಹೇಳ್ಬಿಟ್ಟು ನಾನು ಕ್ಲೋಸ್ ಮಾಡ್ತೇನೆ. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್, ಎವ್ರಿಬಡಿ ಶುಡ್ ಡೂ ಇಟ್. ಇವತ್ತು ಸನ್ಮಾನ ಇಟ್ಕೊಂಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಒಂದು ಪ್ರೌಡ್ ಮೂಮೆಂಟು. ಐಗ್ಳಿದಲ್ಲಿ ನಾವು ಹುಟ್ಟುಬಿಟ್ಟು 1ರಿಂದ 6ನೇವರೆಗೂ ನಾವು ಕಲ್ತಿದ್ವಿ. ನಮ್ಮ ಟೀಚರ್ಸ್ಗಳಿದ್ದರು, ನಮ್ಮ ಫ್ರೆಂಡ್ಸ್ಗಳಿದ್ದರು, ತಂದೆ ತಾಯಿಗಳು ನಮಗೆ ಇಲ್ಲೇ ನಾವು ಇದು ಕೊಟ್ಟಿರೋದು. ಅದು ಫೌಂಡೇಶನ್ನು ಇಲ್ಲಿಂದಲೇ ನಮಗೆ ಸಿಕ್ಕಿದ್ದು. ಸೊ ಎಲ್ಲ ನೋಡಿಬಿಟ್ಟು ಎಲ್ಲರೂ ಅದೇನು ನಮಗೆ ಒಂದು ರೆಸ್ಪೆಕ್ಟ್ ಕೊಟ್ಟರು, ಒಂದು ಗೌರವ ಕೊಟ್ಟರು. ದ್ಯಾಟ್ಸ್ ಎ ವೆರಿ ಅಮೇಝಿಂಗ್ ಫೀಲಿಂಗ್, ವೆರಿ ನೈಸ್ ಫೀಲಿಂಗ್. ಒಳ್ಳೆ ಪ್ರೌಡ್ ಮೂಮೆಂಟು, ಪ್ರೌಡ್ ಫೀಲ್ ಆಯಿತು. ಎಲ್ಲರಿಗೂ ಥ್ಯಾಂಕ್ಸ್.
ಮಾಜಿ ಶಾಸಕರಾದ ಶಹಜಹಾನ್ ಡೊಂಗರಗಾಂವ್ ಮಾತನಾಡಿ, ನನ್ನ ದ್ವಿತೀಯ ಸುಪುತ್ರ ನಿಯಾಜ್ ಅಹಮದ್ ಡೊಂಗರಗಾಂವ್ ಎವರೆಸ್ಟ್ ಶಿಖರ ಹತ್ತುವುದರ ಮೂಲಕ ಸಾಧನೆಗೈದಿರುವುದು ನಮಗೆಲ್ಲ ಅತೀವ ಸಂತೋಷ ತಂದಿದೆ. ಈಗಿನ ಪ್ರತಿಯೊಬ್ಬ ಯುವಕರು ಇಂತಹ ಸಾಧನೆಗಳನ್ನ ಮಾಡುವುದರ ಮೂಲಕ ಶಾಲೆಗೆ, ಶಿಕ್ಷಕರಿಗೆ, ತಂದೆ ತಾಯಿಯರಿಗೆ ಗೌರವ ತಂದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಯುವಕರು ಇಂತಹ ಸಾಧನೆಗಳನ್ನ ಮಾಡುವಂತಾಗಲಿ ಎಂದರು. ನನ್ನ ದ್ವಿತೀಯ ಸುಪುತ್ರ ನಿಯಾಜ್ ಅಹಮದ್ ಅಮೇರಿಕಾದ ಒಂದು ಕಂಪನಿಯಲ್ಲಿ ಉನ್ನತ ಸ್ಥಾನದ ಒಂದು ಹುದ್ದೆಯಲ್ಲಿ ಇದ್ದೂ ಸಹಿತ ಅವನು ಈ ಒಂದು 15 ದಿವಸದ ಹಿಂದೆ ಮೌಂಟ್ ಎವರೆಸ್ಟ್ ಈ ಶಿಖರದ ಉನ್ನತ ಒಂದು ಸ್ಥಾನಕ್ಕೆ ಅಲ್ಲಿ ಹೋಗಿ ಬರುವಂಥದ್ದು ಒಂದು ಸಾಧನೆ ಮಾಡಿರುವಂಥದ್ದು ನಮ್ಮೆಲ್ಲರಿಗೆ ಭಾಳ ಸಂತೋಷದ ವಿಷಯ. ಒಬ್ಬ ಐಗಿಳಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯಿಂದ ಕಲಿತ ಒಬ್ಬ ಯುವಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ ಕಾರ್ಯ ಮಾಡ್ತಾ ಮತ್ತು ಈ ಒಂದು ಸಾಹಸದ ಕೆಲಸ ಅವರು 5 ಜನರ ಟೀಮ್ ಮಾಡಿಕೊಂಡು ಹಿಮಾಲಯ ಪರ್ವತದ ಮೌಂಟ್ ಎವರೆಸ್ಟ್ದ ತುದಿಗೆ ಹೋಗಿ ಅವರು ಬಂದು ಒಂದು ಸಾಧನೆಯನ್ನು ಮಾಡಿದರು. ಇದು ನಮ್ಮ ಎಲ್ಲ ಯುವಕರಿಗೆ ಮಾದರಿಯಾಗಬೇಕು. ಈಗಿನ ಯುವಕರು ಮೊಬೈಲ್ನ ಮುಖಾಂತರ ಅನೇಕ ದಾರಿ ತಪ್ಪುವ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದರೆ ನಾವು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ನಮ್ಮ ಗ್ರಾಮಕ್ಕೆ ಒಂದು ಹೆಸರು ತರುವಂಥ ಒಳ್ಳೆಯ ಸಾಧನೆಗಳನ್ನು ಮಾಡಲಿಕ್ಕೆ ಇದೊಂದು ಪ್ರೇರಣೆ ಅಂಥೇಳಿ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ಅವನು ಐಗಿಳಿ ಗ್ರಾಮದಲ್ಲಿ ಕಲಿತದ್ದು ಪ್ರಾಥಮಿಕ ಶಾಲೆ. ಅವನ ಶಾಲಾ ಶಿಕ್ಷಕರು, ಅವನಿಗೆ ಶಿಕ್ಷಣ ನೀಡುವ ಶಿಕ್ಷಕರು, ಅವನ ಗೆಳೆಯರ ವೃಂದ, ಅವನ ಜೊತೆಗೆ ಒಂದು ಶಾಲೆಯಲ್ಲಿ ಅವರ ಸಹಪಾಠಿಗಳಿದ್ದರು, ಅವರೆಲ್ಲ ಮತ್ತು ಗ್ರಾಮದ ಹಿರಿಯರು ಸೇರಿ ಅವನಿಗೆ ಈ ಮಹತ್ವದ ಕಾರ್ಯಕ್ಕಾಗಿ ಒಂದು ಗೌರವ ಸನ್ಮಾನ ಮಾಡಿದರು. ಅದು ಬಹಳ ಒಂದು ಸಂತೋಷದ ವಿಷಯ. ಒಟ್ಟಿನಲ್ಲಿ ಇದು ಅವರು ಮಾಡಿದ್ದು ಉದ್ದೇಶ ಏನಪ್ಪ ಅಂತಂದ್ರೆ, ಇಂತಹ ಇವತ್ತಿನ ಯುವಕರಿಗೆ ಇಂತಹ ಸಾಧನೆಗಳನ್ನು ಮಾಡುವಂಥ ಒಂದು ಪ್ರೇರಣೆ. ಈಗ ಜಗತ್ತು ಬಹಳ ಮುಂದುವರೆದಿದೆ. ಈ ಜಗತ್ತಿನಲ್ಲಿ ಬಹಳಷ್ಟು ನಾವು ಇವತ್ತು ಜನಸೇವೆ ಮತ್ತು ನಾಡಿನ ಸೇವೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯ ಮಾಡಲಿಕ್ಕೆ ಇದೊಂದು ಉದಾಹರಣೆ ಅಂಥೇಳಿ ನಾವು ಹೇಳ್ಬೋದು. ಇದು ಒಟ್ಟಿನಲ್ಲಿ ನಮಗೆಲ್ಲ ಸಂತೋಷ ತಂದಿದೆ. ಇದೇ ಸಂದರ್ಭದಲ್ಲಿ ಡೊಂಗರಗಾಂವ್ ಇವರನ್ನ ಗ್ರಾಮ ಪಂಚಾಯತ್ ಪರವಾಗಿ ಸಹಪಾಠಿಗಳು, ಗುರು ಹಿರಿಯರು ಆತ್ಮೀಯವಾಗಿ ಸತ್ಕರಿಸಿದರು. ಕಾರ್ಯಕ್ರಮದಲ್ಲಿ ಶೇಖರ್ ನೇಮಗೌಡ್, ಅಪ್ಪ ಸಾಹೇಬ್ ಪಾಟೀಲ್, ನೂರ್ ಅಹಮದ್ ಡೊಂಗರಗಾಂವ್, ಶಿವು ಸಿಂಧೂರ್, ಆರ್ ತೆಲ್ಸಂಗ್, ಬಾಳ್ ಮುಜಾವರ್, ಜಗ್ಗು ತೆಲ್ಸಂಗ್, ಬಂದೇ ನವಾಜ್ ಮುಜಾವರ್, ರಫೀಕ್ ನದಾಫ್, ಮಕಬುಲ್ ಸಾಬ್ ಮುಜಾವರ್, ಬದರುದ್ದೀನ್ ಕೊರಬು, ಶೌಕತ್ ಅಲಿ ಮುಜಾವರ್, ಅಪ್ಪ ಸಾಹೇಬ್ ಮಾಕಾನಿ, ಗಣೇಶ್ ಪೂಜಾರಿ, ಪ್ರಕಾಶ್ ಪಾಟೀಲ್, ಪ್ರಹ್ಲಾದ್ ಪಾಟೀಲ್, ರಿಯಾಜ್ ಅಹಮದ್ ಡೊಂಗರಗಾಂವ್, ಸೋಮಶೇಖರ್ ಜೇರೆ, ಕೇದಾರಿ ವಳಸಂಗ್, ಅಪ್ಪಾಸಾಬ್ ತೇರ್ದಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.